ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. अस्मद्गुरुसमारम्भां टीकाकृत्पादमध्यगां श्रीपदाचार्यपर्यन्तां वन्दे गुरुपरम्पराम्. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे. 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बर. बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः. चित्तं मद्गुणदोषचिन्तनविदो नूनं मनां मा कृताः. श्री सत्यात्मगुरो त्वदङ्घ्रियुगलं हित्वा न मे सत्यते. यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये. श्री गुरुभ्यो नमः. हरिः ओम हरिः ओम हरिः ओम. हरे राम राम स्वस्तिस्तु अशेष सन्मंगलानि सन्तु. श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते अद्य तथा विष्णु सहस्रनाम ग्रंथयोः तुलनात्मक विवरणारंभे सति किंचित पूर्वकथानुवादः. हरिः ओम हरिः ओम हरिः ओम. हरे राम 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 हरे हरे. हरे कृष्णा कृष्ण कृष्ण हरे हरे. हरे राम 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 हरे हरे. हरे कृष्णा कृष्ण कृष्ण हरे हरे. हरे राम राम राम
ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣು ಸಹಸ್ರನಾಮ ಮತ್ತು ಬೃಹತಿ ಸಹಸ್ರದ ತುಲನಾತ್ಮಕ ಅಧ್ಯಯನದ ಈ ಯಾತ್ರೆಯಲ್ಲಿ ನಾವು ನಿನ್ನಿನವರೆಗೆ 69 ಭಗವಂತನ ನಾಮಗಳನ್ನು, ಅದರಲ್ಲಿ ಕೂಡ ವಿಶೇಷವಾಗಿ ಪ್ರಾಣ ಶಬ್ದದ ಆ ಭಗವಂತನ ಮಹಿಮೆಯ ವಿಸ್ತಾರವನ್ನು, ಹರವನ್ನು ಯಥಾಶಕ್ತಿ ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಮಾಡಿದ್ದೇವೆ. ಇವತ್ತು ನಮ್ಮ ಹಿರಿಯ ಅಣ್ಣನನ್ನು ಸ್ತೋತ್ರ ಮಾಡೋಣ. ಇವತ್ತಿನ ಭಗವಂತನ ಹೆಸರು 70ನೇ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಜ್ಯೇಷ್ಠ. ಓಂ ಜ್ಯೇಷ್ಠಾಯ ನಮಃ ಅಂಥೇಳಿ ಅವನನ್ನು ನಾವು ಸ್ಮರಿಸೋಣ. ಜ್ಯೇಷ್ಠ ನಿಮಗೆ ಗೊತ್ತಿದೆ. ಜ್ಯೇಷ್ಠ ಪುತ್ರ, ಮಧ್ಯಮ ಪುತ್ರ, ಕೊನೆಯ ಪುತ್ರ, ಕನಿಷ್ಠ ಪುತ್ರ ಇತ್ಯಾದಿ. ಎಲ್ಲರಿಗೂ ಹಿರಿಯ ಅಣ್ಣ. ಭ್ರಾತ, ಭರಣ ಪೋಷಣಕರ್ತ. ಹಿರಿಯ ಅಣ್ಣ ಅಂತಿಕೊಂಡಂತಂದ್ರೆ ಸಂಪೂರ್ಣ ಮನೆಯನ್ನು ನೋಡಿಕೊಳ್ಳುವನು ಅಂತ ಅರ್ಥ. ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವವನು ಅಂತ ಅರ್ಥ. ಇಲ್ಲಿಯೂ ಕೂಡ ಅದೇ ಅರ್ಥ. ಎಲ್ಲರಿಗಿಂತ ಹಿರಿಯ ಇವ. ಎಂಥ ಹಿರಿಯ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮದೇವರ 100 ವರ್ಷ, ಒಂದರ ಎದುರಿಗೆ 32, 36 ಶೂನ್ಯ ಹಾಕಿದರೆ ಎಷ್ಟು ಸಂಖ್ಯೆ ಆಗಬೇಕು? ಆ ಸಂಖ್ಯೆಯನ್ನು ಮೀರಿರ್ತಕ್ಕಂಥ ವರ್ಷ ಬ್ರಹ್ಮದೇವರೊಂದು ವರ್ಷ. ಇಂಥ 100 ಸಾವಿರಾರು ಲಕ್ಷಾವಧಿ ಎಣಿಸಲಾರದಷ್ಟು ಬ್ರಹ್ಮದೇವರ ಅಪ್ಪ ಭರಣ ಪೋಷಣ ಕರ್ತೃರೂಪದ ಅಣ್ಣ, ಭರ್ತ, ಭ್ರಾತ. ಇಂಥ ಹಿರಿಯ ಅಣ್ಣನೂ ಹೌದು, ತಂದೆಯೂ ಹೌದು, ತಾಯಿಯೂ ಹೌದು ಭಗವಂತ. ವೇದವಾಣಿ, ವೇದಕ್ಕೆ ಅಧಿದೇವಕ್ಕೆ ಆಗಿರತಕ್ಕಂಥ ಲಕ್ಷ್ಮೀದೇವಿ ಬಹುಶಃ ವಿಚಾರ ಮಾಡಿರಬೇಕು. ಏನು ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಎಲ್ಲಕ್ಕಿಂತ ಹಿರಿಯನನ್ನು ವರ್ಣನೆ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಹುಡುಕಿದ್ಲು. ಅಲ್ಲಿ ಬದಿಗೆ ಗಂಡ ಇದ್ನಲ್ಲ, ನಮ್ಮ ಕಲ್ಪನೆ. ಲಕ್ಷ್ಮೀದೇವಿಗಿಂತ ಅಜ್ಞಾನ ಇರೋದಿಲ್ಲ. ಮಗನಿಗಾಗಿ ಹುಡುಗಿಯನ್ನು ಎಲ್ಲ ನಗರದಲ್ಲಿರ್ತಕ್ಕಂತಹ
ಮೆಟ್ರೋಮೋನಿಯಲ್ಲದಲ್ಲಿ ಹೆಸರು ಬರೆಸ್ತೇವೆ. ಕೊನೆಗೆ ಅದೇ ಓಣಿಯಲ್ಲಿರ್ತಕ್ಕಂಥ ಹುಡುಗಿನೇ ಸೊಸೆಯಾಗಿ ಬರ್ತಾಳೆ. ಹಿತ್ತಲ ಗಿಡ ಮದ್ದಲ್ಲ ಅಂತಕೊಂಡಂಥ ವ್ಯವಹಾರ. ಲಕ್ಷ್ಮಿಗೆ ಈ ಪರಿಸ್ಥಿತಿ ಇಲ್ಲ. ನಾನು ಸುಮ್ಮನೆ ನಮ್ಮ ದೃಷ್ಟಿಯಿಂದ ನಾನು ವಿಚಾರ ಮಾಡ್ತಾಯಿದ್ದೆ. ಅವಳು ನೋಡಿದ್ಲು, ಒಬ್ಬ ಬ್ರಹ್ಮ ಹೋದ, ಇನ್ನೊಬ್ಬ ಬ್ರಹ್ಮ ಹೋದ. ತನ್ನ 1000 ಮಕ್ಕಳು ತಮ್ಮ ತಮ್ಮ ಸಾಧನೆ ಮಾಡಿಕೊಂಡು ಮೋಕ್ಷದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆದರೆ ಇವನು ಹಾಗೇ ಇದ್ದಾನೆ. ದೊಡ್ಡವನಾಗಿಲ್ಲ, ಸಣ್ಣವನಾಗಿಲ್ಲ, 20-22 ವರ್ಷದ ಯುವಕ. ಒಂದು ಕೂದಲು ಬೆಳಗಾಗಿಲ್ಲ, ಒಂದು ಸ್ವಲ್ಪ ಚರ್ಮ ಸೊಕ್ಕುಗಟ್ಟಿಲ್ಲ. ಯಾವನ ಸಮೀಪದಲ್ಲಿದ್ದರೆ ಅಲೌಕಿಕವಾಗಿರತಕ್ಕಂಥ ಆನಂದ ಸಿಗ್ತಾ ಇದೆ. ಕೊನೆಗೆ ವೇದಾಭಿಮಾನಿನಿ ಮಹಾಲಕ್ಷ್ಮೀ ದೇವಿ ಇವನೇ ಜ್ಯೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಅಂದು ಅವನನ್ನು ಸ್ತೋತ್ರ ಮಾಡಿರಬಹುದು. ಬಹುದು ಯಾಕೆ? ಮನುಷ್ಯನ ಕಲ್ಪನೆಗೆ ಒಂದು ಮಿತಿ ಇದೆ. ಆದರೆ ಭಗವಂತನ ಮಹಾಲಕ್ಷ್ಮೀ ದೇವಿಯ ದೇಶ ಕಾಲ ವಿಷಯದಲ್ಲಿ, ಭಗವಂತನದಲ್ಲಿ ಗುಣದ ವಿಷಯದಲ್ಲಿಯೂ ಕೂಡ ಅಂತ್ಯ ಇಲ್ಲದ ಇನ್ಫಿನಿಟ್ ಕಾಲ ಇದೆ. ಅದನ್ನು ನಾವು ಕಲ್ಪನೆ ಕೂಡ ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಇವತ್ತಿನ ಬೃಹತಿ ಸಹಸ್ರದ ಮಂತ್ರ ಇವನಿಗೆ ಯಾಕೆ ಜ್ಯೇಷ್ಠ ಅಂತನ್ಬೇಕು? ಸರ್ವೋತ್ತಮ ಅಂತೇಳಿ ಸ್ತೋತ್ರ ಮಾಡಬೇಕಾಗಿದ್ದರೆ ಸ್ತುತಿಗೆ ಯೋಗ್ಯರಾಗಿರ್ತಕ್ಕಂಥ ನಮ್ಮ ಗುರುಗಳಿಂದ ಪ್ರಾರಂಭ ಮಾಡಿಕೊಂಡು, ಇಂದ್ರಾದಿ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು, ಲಕ್ಷ್ಮೀದೇವಿಯನ್ನು ಕೂಡ ಮೀರಿ ಇರುವ ವ್ಯಕ್ತಿ ಎಲ್ಲರಿಗೂ ಶ್ರೇಷ್ಠ, ಜ್ಯೇಷ್ಠ ಭಗವಂತ ಮಾತ್ರ. ಬೃಹತಿ ಸಹಸ್ರ ಎಷ್ಟು ಸುಂದರವಾಗಿ ಹೇಳ್ತದೆ. ಶವೋ ಮದೇ ಸುತಸ್ಯ ವಿಷ್ಣವಿ ಮದೇ ಸುತಸ್ಯ ವಿಷ್ಣವಿ ಮದೇ ಸುತಸ್ಯ ವಿಷ್ಣವಿ ಅದ್ಯ ತಮಸ್ಯ ಮಹಿಮಾನಂ. 3 ಸಲ ಮದೇ ಸುತಸ್ಯ ವಿಷ್ಣವಿ. ವಿಷ್ಣವಿ ನಾನು ನಿಮಗೆ ನಮ್ಮ ವಿದ್ಯಾಪೀಠದಲ್ಲಿ ಈ ಚಾತುರ್ಮಾಸ ಪ್ರತಿದಿನ ಮನ್ಯು ಸೂಕ್ತ ಹಾಗೂ ನರಸಿಂಹ ಮಂತ್ರದ ವಿಷ್ಣವಿ ಮಾಡ್ತಾ ಇದ್ದೇವೆ. ಬನ್ನಿ. ನಮ್ಮ ವಿದ್ಯಾಪೀಠದಲ್ಲಿ ವಿಷ್ಣವಿ ಇದೆ. ಇವತ್ತೇನೋ ಆಚಾರ್ಯರಿಗೆ ತಲೆ ಕೆಟ್ಟಿರ್ಬೋದು ಅಂತ ನೀವು ಅನ್ಬೋದು. ಅಂದಿಲ್ಲ, ನನ್ನ ತಲೆ ಭಾಳ ಚೆನ್ನಾಗಿದೆ. ಅದ್ಭುತವಾದ ಶಬ್ದ ವಿಷ್ಣವಿ ಅಂತ ತಿಳ್ಕೊಂಡಂತಂದರೆ ಯಜ್ಞ. ಎಲ್ಲಿ ಪ್ರಮುಖವಾಗಿ ವಿಷ್ಣುವಿನ ಸ್ತೋತ್ರವೇ ಇರ್ತದೆ, ಎಲ್ಲಿ ಪ್ರಮುಖವಾಗಿ ವಿಷ್ಣುವಿನ ಪೂಜೆಯೇ ಇರ್ತದೆ, ಅದಕ್ಕೆ ವಿಷ್ಣವಿ ಅಂತ ತಿಳ್ಕೊಂಡಂತ ಹೆಸರು. ವಿಷ್ಣು ಸಂಬಂಧಿ ಸ್ತೋತ್ರ ಹೋಮ ಇತ್ಯಾದೀನಿ ಯತ್ರ ತತ್ ವಿಷ್ಣವಿ. ಯಜ್ಞದಲ್ಲಿ ಅಂತ ಅರ್ಥ. ಸುತಸ್ಯ ಸೋಮಸ್ಯ. ಯಜ್ಞದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವ ದ್ರವ್ಯ ಸೋಮರಸ. ಹಿಮಾಲಯದಲ್ಲಿ ಕೈಲಾಸ ಪರ್ವತದಲ್ಲಿ ಮೇರು ಪರ್ವತದಲ್ಲಿ
ಒಂದು ತರಹದ ಬಳ್ಳಿ ಸಿಗ್ತದೆ. ಬರ್ಫದಲ್ಲಿ ಬೆಳೀತದೆ, ಐಸ್ ಮೇಲೆ ಬೆಳೀತದೆ. ಅದಕ್ಕೆ ಸೋಮಲತಾ ಅಂತ ತಿಳ್ಕೊಂಡಂತ ಹೆಸರು. ಆ ಲತೆಯನ್ನು ತಂದು ಕಲ್ಲಿನ ಮೇಲೆ ಕುಟ್ಟಿ ವಿಶಿಷ್ಟ ಬಟ್ಟೆಯಲ್ಲಿ ಹಾಕಿ ಹಿಂಡಿದರೆ ಬಂಗಾರದಂತಹ ಒಂದು ರಸ ಬರ್ತದೆ. ಬಂಗಾರದ ರಸ, ಬಂಗಾರ ಕಾಯಿಸಿದಾಗ ಹೋಗಿ ನೋಡಿಕೊಳ್ಳಿ, ಚಿಲ್ಮಾಲ್ ಹತ್ರ ಸಿಗ್ತದೆ. ಬಂಗಾರದಂತೆ ರಸ ಬರ್ತದೆ. ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಪರಮಾತ್ಮನಿಗೆ ಬಹಳ ಸಂತೋಷವಾಗ್ತದೆ ಅಂತ. ಅದಕ್ಕೆ ಸುತಸ್ಯ ಅಂತಿಕೊಂಡಂಥದ್ದು. ಮಾಡಿದರೆ ಪರಮಾತ್ಮ ಈ ರೀತಿಯಾಗಿ ಆಹುತಿ ಕೊಡ್ತಕ್ಕಂಥವರಿಗೆ ಮದೇ ಅದ್ಭುತವಾದ ಆನಂದವನ್ನು ಕೊಡ್ತಾನೆ. ಆ ಆನಂದ ಅನುಭವಿಸುವಾಗ ಎಂಥ ನನ್ನ ಸಮಾನ ನಾನೇ ಅಂತನ್ನುವ ಭಾವನೆ ಬರ್ತದೆ. ಅದು ಜ್ಞಾನಿಗಳಿಗೆಲ್ಲ, ನಮಗೆಂತ ನಮ್ಮ ಪರಮಾತ್ಮನ ಸಮಾನ ಯಾರೇ ಅಲ್ಲ ಅಂತಕೊಂಡಂತನ್ನೋ ಜ್ಞಾನ ಬರ್ತದೆ ಅವರಿಗೆ, ಜ್ಞಾನಿಗಳಿಗೆ. ಅದಕ್ಕೇನಂತಾರೆ, ವಿಷ್ಣವಿ ಸುತಸ್ಯ, ಯಜ್ಞದಲ್ಲಿ ಹಿಂಡಿ ತೆಗೆದ ಸೋಮರಸದಿಂದ ಮದೆ ಯಾವ ಅದ್ಭುತ ಸುಖ ಸಿಗ್ತದೋ ಅಂಥ ಸುಖಕ್ಕೋಸ್ಕರ ಅಸ್ಯ ಮಹಿಮಾನಂ ತಂ, ಅದ್ಭುತವಾದ ಮಹಿಮೆಯುಳ್ಳ ಆ ಭಗವಂತನ ಮಹಿಮೆಯನ್ನು ಈಗಲೇ ಗಾನ ಮಾಡೋಣ. ಅದು ಮದೇ ಸುತಸ್ಯ ವಿಷ್ಣವೇ 3 ಸಲ ಅಂದರೆ ನಿಶ್ಚಿತ. ಯಜ್ಞದಲ್ಲಿ ಸ್ತೋತ್ರ ಮಾಡಿದಾಗ ಇಲ್ಲ, ಸೋಮಲತೆಯನ್ನು ಹಿಂಡಿದಾಗ ಇದು ಅತಿ ಸ್ಥೂಲವಾದ ಅರ್ಥ. ಅದರ ಬದಲಾಗಿ ಸುತಸ್ಯ ಅದಕ್ಕೆ ಸೂಕಿತ್ತ ಸೇರಿಸಿ ಸ್ತುತಸ್ಯ ಮದೆ. ಯಾವನು ಯಜ್ಞದಲ್ಲಿ ಆನಂದದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ, ಆ ಸ್ತೋತ್ರ ಅವನ ಸುಖಕ್ಕೆ ಕಾರಣವಾಗ್ತದೆ. ಯಜ್ಞದಲ್ಲಿ ಮಾಡುವ ಸ್ತೋತ್ರ ಅವನ ಸುಖಕ್ಕೆ ಕಾರಣವಾಗ್ತದೆ ಅಂತ ಅರ್ಥವಾಗ್ತದೆ. ಇದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅರ್ಥ. ವಿಷ್ಣವಿ ಯಜ್ಞೆ ಸುತಸ್ಯ ಸೋಮಸ್ಯ, ಸ್ತುತಿರೂಪವಾದ ಮಹಿಮೆ. ಸೋಮ ಅಂತಕೊಂಡಂತಂದರೆ ಲಕ್ಷ್ಮೀನಾರಾಯಣರ ಸಹಿತನಾಗಿರ್ತಕ್ಕಂಥ ವಾಯುದೇವರ ಸ್ತೋತ್ರ. ಹರಿವಾಯು ಸ್ತುತಿ ಅಂತಿಕೊಂಡಂತಂದರೆ ಸೋಮ. ಸೋಮ ಅಂತಿಕೊಂಡಂದ್ರೆ ಲಕ್ಷ್ಮೀನಾರಾಯಣರು, ಅವರ ಮಗ ಪವಮಾನ ಸೋಮ, ವಾಯುದೇವರ ಅಪ್ಪ ಪವಮಾನ ಸೋಮ ಅಂತಿಕೊಂಡಂತಂದರೆ. ನಾ ಹಿಂದೆ ಕೇಳಿದ್ದೆ ನಿಮಗೆ. ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದ ಕೆಲವು ಭಾಗದಲ್ಲಿ ಬದಿಯವ್ರ ಜೊತೆ ಮಾತನಾಡ್ತಾ ಇರ್ತಾರೆ. ನಮ್ಮ ವರದನ ಅಪ್ಪ ನೋಡ್ರಿ ಭಾಳ ಚೆನ್ನಾಗಿದ್ದಾರೆ. ಈ ಮಾತು ಹೇಳ್ತಕ್ಕಂಥವ್ಳು ವರದನ ಅಮ್ಮ. ಗಂಡನ ಹೆಸರು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ನೋಡ್ರಿ, ನಮ್ಮ ವರದನ ಅಪ್ಪ ಅಂದರೆ ನನ್ನ ಗಂಡ ಅಂತ ಅರ್ಥ. ತನ್ನ ಮಗನ ಅಪ್ಪ ಅಂದರೆ ಅದು.
ಹಾಗೆ ಲಕ್ಷ್ಮೀದೇವಿಯು ಕೂಡ ಪವಮಾನ ಸೋಮ, ಪವಮಾನನ ಅಪ್ಪ ನನಗಿಂತ ಭಾಳ ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾ ಇರ್ತಾರೆ. ಪವಮಾನಪ್ಪ ಅಂದರೆ ಪರಮಾತ್ಮ ಅಂತ ಹೆಸರು. मराठीयಲ್ಲೂ ಕಡಿತಾ ಇರ್ತಾರೆ. आमच्या राजूचा वडील फार चांगले आहेत. ರಾಜು ಅವಳ ಮಗಳ, ಅವಳು ಬದಿಯೊಳಗೆ ಹೇಳ್ತಾಳೆ, ನನ್ನ ಗಂಡ ಭಾಳ ಚೆನ್ನಾಗಿದ್ದಾನೆ, ಅವನು ಒಳ್ಳೆ ಕೆಲಸ ಸಿಕ್ಕದಲ್ಲಿದ್ದಾನೆ ಅಂತ ಕೊಡುತ್ತೆ. ನಮ್ಮ ಕರ್ನಾಟಕದಲ್ಲಿ ನಮ್ಮವರು ಅಂತ ತಿಳ್ಕೊಂಡಂತಂತೇವೆ, ನಮ್ಮ ಮನೆಯವರು ಅಂತ ತಿಳ್ಕೊಂಡಂತ ಕೆಲವು ಕಡೆಗೆ ಅಂತೀರಿ. ಬಟ್ ಏನಾದರೂ ಹೆಸರು ತೆಗೆದುಕೊಳ್ಬಾರ್ದು. ಹೆಂಡತಿ ಗಂಡನ ಹೆಸರು ತೆಗೆದುಕೊಳ್ಬಾರ್ದು, ಶಿಷ್ಯರು ಗುರುಗಳ ಹೆಸರು ತೆಗೆದುಕೊಳ್ಬಾರ್ದು, ಹೆಂಡತಿ ಗಂಡ ತನ್ನ ಹೆಂಡತಿ ಹೆಸರು ಹಿಡಿದು ಕರಿಬಾರದು. ಪ್ರೀತ್ಯಾಸ್ಪದರಾಗಿರ್ತಕ್ಕಂಥವರಿಗೆ ಪ್ರೀತಿ ಗಡಿಬಿಡಿಯಲ್ಲಿ ಕೇಳುವಾಗ ಹೆಸರು ನೆನಪು ಮಾಡ್ತಾ ಏನೋ ಒಂದು ಹೆಸರಿನಿಂದ ಕರೀತಕ್ಕಂಥ ಕ್ರಮ. ಯಾಕೆ ಅದು ಆಧಾರದಿಂದ ತೆಗೆದುಕೊಳ್ಬೇಕು. ನಾವೆಲ್ಲ ಸಣ್ಣವರು ಇರುವಾಗ ಹೆಣ್ಮಕ್ಳು ಮಾತನಾಡ್ತಾ ಒಗಟಾಗವ ಅಂತಂದಾಗ ಯಾಕೆ ಎದ್ದು ನಿಂತು ಒಗಟಾಗುತ್ತೆ ಅಂತ ಎದ್ದು ನಿಂತು ತನ್ನ ಗಂಡನ ಹೆಸರು ತೆಗೆದುಕೊಳ್ತಿಲ್ಲ. ಕೂದಾಗ ನಮ್ಮವ್ರು ನೋಡ್ರಿ ಹೀಗೆ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ. ಇಲ್ಲಿ ಲಕ್ಷ್ಮೀದೇವಿ ಕೂಡ ಪವಮಾನಪ್ಪ ಅಂತ ತಿಳ್ಕೊಂಡಂತೇಳಿ ದೇವರಿಗೆ ಕರೀತಾಳೆ. ಯಜ್ಞದಲ್ಲಿ ಸೋಮನ ಇಂಪಾರ್ಟೆನ್ಸ್ ಅಂದರೆ ಪರಮಾತ್ಮನ ಇಂಪಾರ್ಟೆಂಟ್. ಸೋಮ ಶಬ್ದಕ್ಕೆ ಲಕ್ಷ್ಮೀ ಸಹಿತನಾದ ವಿಷ್ಣು ಅಂತ ಅರ್ಥ ಇದೆ. ಸೋಮ ಶಬ್ದಕ್ಕೆ ಮನಸ್ಸಿನ ಏಕಾಗ್ರತೆ ಅಂತ ಕೂಡ ಅರ್ಥ ಇದೆ. ವಿಷ್ಣವಿ ಯಜ್ಞದಲ್ಲಿ ಸುತಸ್ಯ ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಪರಿಣಾಮ ಮದ. ಸಂಸ್ಕೃತದಲ್ಲಿ ವೇದದ ಭಾಷೆಯಲ್ಲಿ ಮೋಕ್ಷ ಸುಖ ಪ್ರಾಪ್ತಿಯಾಗ್ತದೆ. ಅದರಿಂದಾಗಿ ವಿಷ್ಣವಿ ಯಜ್ಞದಲ್ಲಿ ಏಕಾಗ್ರ ಮನಸ್ಸಿನಿಂದ ಸುತಸ್ಯ ಏಕಾಗ್ರ ಮನಸ್ಸಿನಿಂದ ಭಗವಂತನನ್ನು ಸ್ತೋತ್ರ ಮಾಡಿದರೆ ಅದು ಮದೇ ವಿಚಿತ್ರವಾದ ವಿಶಿಷ್ಟವಾದ ಮುಕ್ತಾನಂದಕ್ಕೆ ಕಾರಣೀಭೂತವಾಗ್ತದೆ. ನಿಜ, ಹೌದು. ಮದೇ ಸುತಸ್ಯ ವಿಷ್ಣವಿ 2ನೇ ಸಲ ಹೌದಪ್ಪ. ಏಕಾಗ್ರ ಮನಸ್ಸು ಮನೋವೃತ್ತಿಗೂ ಸೋಮ ಅಂತ ಹೆಸರಿದೆ. ಇಂತಹ ವಿಷ್ಣವಿ 3ನೇ ಸಲ ಹೌದು. ಯಜ್ಞಗಳು ನಡೀತಾ ಇರುವಾಗ ಪರಮಾತ್ಮನ ಸ್ತೋತ್ರ ಮಾಡಬೇಕು. ಮದೇ ಸುತಸ್ಯ ವಿಷ್ಣವಿ. ಏನ್ರಿ ಆಚಾರ, ಯಜ್ಞ ನಡೆಯುವಾಗ ಎಲ್ಲ ದೂರ ಕೊಡ್ತಿರ್ತೇನೆ ನಮಗೆ, ಸುತ್ತಲೂ ಹರಟಿ ಹೊಡಿತಿರ್ತಾರೆ. ಬೇಡ, ಈಗ ಪ್ರವಚನ ಕೇಳಲಿಕ್ಕತ್ತಿರಲ್ಲ, ಇದು ಯಜ್ಞ. ಪ್ರವಚನ ಕೇಳ್ತಾ ಏನಪ್ಪ ಪರಮಾತ್ಮನ ಮಹಿಮೆ ಎಷ್ಟಿದೆಯಪ್ಪ, ಭಗವಂತ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ, ಪರಮಾತ್ಮ ಎಂದಿಗೂ ಎಲ್ಲ ಕಾಲಕ್ಕೂ ಯುವಕನೇ ಆಗಿರ್ತಾನಂತೆ ಅಂತ ಸ್ತೋತ್ರ ಮಾಡಲಿಕ್ಕೆ ಏನಾಗಿದೆ? ಕೇಳ್ತಾ ಇದು ಶ್ರವಣವೂ ಕೂಡ ಒಂದು ಯಜ್ಞ. ಪ್ರವಚನ ಮಾಡ್ತಾ ಇದ್ದೆ, ನಾನು ಯಜ್ಞ ಮಾಡ್ತಾ ಇದ್ದೇನೆ. ನಾವಿಬ್ಬರು ಯಜ್ಞದಲ್ಲಿ ಭಾಗವಹಿಸಿದ್ದೇವೆ. ಪ್ರವಚನೇನ ಸ್ತುತಿ ರೂಪ ಶ್ರವಣೇನ ಸ್ತುತಿ ರೂಪ ಯಜ್ಞದಲ್ಲಿ ನಾವು ಭಾಗವಹಿಸಿದ್ದೇವೆ. ಇದು ಏಕಾಗ್ರ ಮನಸ್ಸಿನಿಂದ ಇದ್ದರೆ ಯಜ್ಞದಲ್ಲಿ
ಯಜ್ಞನಾಮಕನಾಗಿ ಸರ್ವಕ್ಕಿಂತಲೂ ಶ್ರೇಷ್ಠನಾದ, ಎಲ್ಲರಿಗಿಂತಲೂ ಜ್ಯೇಷ್ಠನಾದ ಭಗವಂತನ ಸುತಸ್ಯ ಸೋಮ, ಸುತಸ್ಯ ಸೋಮ ಅಥವಾ ಸುತಸ್ಯ ಸ್ತುತಸ್ಯ ಸೋಮ ಇವ, ಭಗವಂತನನ್ನು ವಿಧ ವಿಧದಿಂದ ಸ್ತೋತ್ರ ಮಾಡಲ್ಪಡುವ ಸೋಮನಿಂದ ಏನು ಸಿಗ್ತದೆ? ಮದ. ಸಿಗುವ ಸುಖಕ್ಕಾಗಿ 3 ಸಲ ಯಜ್ಞದಲ್ಲಿ ಎಲ್ಲರಿಗಿಂತಲೂ ಹಿರಿಯ ಅಂತ ತಿಳ್ಕೊಂಡಂತೇಳಿ ಯಾವನನ್ನು ಸ್ತೋತ್ರ ಮಾಡಿದರೆ ವಿಚಿತ್ರವಾದ ಆನಂದ ಸಿಗುತ್ತದೆ. ಯಜ್ಞದಲ್ಲಿ ಎಲ್ಲರಿಗಿಂತಲೂ ಹಿರಿಯ ಅಂತ ತಿಳ್ಕೊಂಡಂತೇಳಿ ಯಾರನ್ನು ಸ್ತೋತ್ರ ಮಾಡಿದರೆ ಅದು ಅದ್ಭುತವಾದ ಸುಖ ಸಿಗ್ತದೆಯೋ ಅಂತಹ ಮಹಿಮಾನಂ ತಂ ಮಹಿಮಾನಂ, ಆ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯನ್ನು ಅದ್ಯೈವ, ಈಗಿಂದೀಗಲೇ ಮಹಿಮೆಯನ್ನು ಉಳಿದದ್ದು ಅಂಡರ್ಸ್ಟುಡ್ ಮಾಡುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ಆ ಭಗವಂತನ ಸ್ತೋತ್ರವನ್ನು ನಾವು ಮಾಡೋಣ ಅಂತನ್ನುವ ಅರ್ಥ. ಆ ಪರಮಾತ್ಮನನ್ನು ಶವೇ ಸಂಸ್ಕೃತದಲ್ಲಿ ಶವ ಅಂತ ತಿಳ್ಕೊಂಡಂತಂದರೆ ಸುಖ ಅಂತ ಅರ್ಥ. ಶಂ ಸುಖ, ಅದನ್ನು ಯಾವುದು ನಮ್ಮ ತೃಪ್ತಿಗೆ ಕಾರಣವಾಗ್ತದೆ ಅದು ಶವೇ ಸುಖ ಪ್ರಾಪ್ತಿಗೋಸ್ಕರ ಅಥವಾ ಮೋಕ್ಷ ಪ್ರಾಪ್ತಿಗೋಸ್ಕರ ಅದ್ಯೈವ ತಂ ಮಹಿಮಾನಂ, ಆ ಭಗವಂತನ ವಿಚಿತ್ರ ಮಹಿಮೆಯನ್ನು ವರ್ಣಿಸೋಣ, ಸ್ತೋತ್ರ ಮಾಡೋಣ ಅಂತನ್ನುವ ಅರ್ಥವನ್ನು ಈ ಬೃಹತಿ ಸಹಸ್ರದ ಮಂತ್ರ ನಮಗೆ ಈ ಅರ್ಥವನ್ನು ತಂದುಕೊಡ್ತಾರೆ. ಈ ಭಗವಂತನಿಗೆ ಜ್ಯೇಷ್ಠ ಅಂತ ಯಾಕೆ ಹೆಸರು ಬಂತು? ಈ ಭಗವಂತನಿಗೆ ಹಿರಿಯ ಅಣ್ಣ ಅಂತ ತಿಳ್ಕೊಂಡಂತ ಯಾಕೆ ಹೆಸರು ಬಂತು? ಏನೇ ವೃದ್ಧ ಜ್ಯೇಷ್ಠ ಅಂತಿಕೊಂಡಂತೇಳಿ. ಸಂಸ್ಕೃತದಲ್ಲಿ ಶಯನೆ ಅಭಿಷ್ಟುನೋ ಅಂತ ತಿಳ್ಕೊಂಡಂತ ಅನ್ನೋ ಒಂದು ಧಾತುವಿನ ಕ್ರಮದಿಂದ ಅತ್ಯಂತ ಅತಿಶಯೇನ ವೃದ್ಧ ಇಷ್ಠನಃ ಅಂತ ಮಾಡಿದಾಗ, ಅದಕ್ಕೆ ಆದೇಶವನ್ನು ಮಾಡಿದಾಗ ಜ್ಯೇಷ್ಠ ಅಂತನೋ ರೂಪ ತಯಾರಾಗ್ತದೆ. ಅತ್ಯಂತ 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 ಹಿರಿಯನ ಅಂದರೆ ಜ್ಯೇಷ್ಠ ಅಂತ ತಿಳ್ಕೊಂಡಂತ ಅರ್ಥ. ಪರಮಾತ್ಮ ಜ್ಯೇಷ್ಠ ಅಂತ ಅನ್ನೋದಕ್ಕೋಸ್ಕರ ಎಲ್ಲಾದರೂ ಉದಾಹರಣೆಗಳು ಬಂದಿವೆ? 11ನೇ ಅಧ್ಯಾಯ ಪರಮಾತ್ಮನ ಆ ಅದ್ಭುತವಾದ ವಿಶ್ವರೂಪವನ್ನು ನೋಡಿದ ಅರ್ಜುನ ಹೇಳ್ತಾನೆ, ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತೃ. ಪರಮಾತ್ಮ ನೀನು ಎಲ್ಲರಿಗೂ ಜ್ಯೇಷ್ಠನಾಗಿದ್ದೆ, ಗರೀಯಾನ್ ಅತ್ಯಂತ ಜ್ಯೇಷ್ಠನಾಗಿದ್ದಿ ಪರಮಾತ್ಮ.
ಬ್ರಹ್ಮದೇವರಿಗೂ ಅಪ್ಪನಾಗಿದ್ದೆ. ಬ್ರಹ್ಮದೇವರೇ ಎಷ್ಟೋ ಕೋಟಿ ಖರ್ವ ನಿಖರ್ವ ಶಂಖ ಏನೋ ಇತ್ತೇಳಿ ಪರಾರ್ಧ ಇಷ್ಟು ವಿಶೇಷವಾದ ಆಯುಷ್ಯವುಳ್ಳ ಆ ಬ್ರಹ್ಮದೇವರಿಗೂ ಅಪ್ಪ ನೀನು. ಬ್ರಹ್ಮಣೋಪ್ಯಾದಿ ಕರ್ತೃ ಅಂತ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಐತರೇಯ ಉಪನಿಷತ್ತು ಹೇಳ್ತದೆ, ಆತ್ಮಾವ ಇದಮೇಕ ಏವ ಅಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್. ಸೃಷ್ಟಿಯ ಆದಿಯಲ್ಲಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನು ಮಾತ್ರ ಇದ್ದ. ಆತ್ಮಾವ ಇದಮೇಕ ಅಗ್ರ ಆಸೀತ್. ಈ ಆತ್ಮ, ಈ ಸರ್ವೋತ್ತಮನಾದ ವಿಷ್ಣುವೇ ಸೃಷ್ಟಿಯ ಆದಿಯಲ್ಲಿ ಎಲ್ಲರಿಗಿಂತ ಹಿರಿಯನಾಗಿ ಇದ್ದ. ಇದಕ್ಕೆ ಆಚಾರ್ಯರು ಭಾಷ್ಯ ಬರೀತಾ ಹೇಳ್ತಾರೆ, ಸರ್ವದಾ ಪೇಕ ಏವಾಯಂ ಸ್ವತಂತ್ರೋ ನಾಪರಃ ಕ್ವಚಿತ. ಯಾವಾಗಲೂ ಇವನೇ ಏಕ, ಜ್ಯೇಷ್ಠ, ಶ್ರೇಷ್ಠ, ಸ್ವತಂತ್ರ. ಇವನನ್ನು ಬಿಟ್ಟು ಬೇರೆ ಯಾರೂ ಸೃಷ್ಟಿಯ ಆದಿಯಲ್ಲಿರಲಿಕ್ಕೆ ಸಾಧ್ಯವಿಲ್ಲ. ಕಾಲಾಗ್ರತ್ಯಂ ವಕ್ತುಮಸ್ಯ. ಪರಮಾತ್ಮ ಕಾಲದಿಂದಲೂ ಕೂಡ ಅತಿ ಹಿರಿಯ ಅಂತಿಕೊಂಡಂತನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಉಪನಿಷತ್ತು ಪ್ರಳಯದಲ್ಲಿಯೂ ಕೂಡ ಸ್ವತಂತ್ರನಾಗಿ ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ತನ್ನ ಹೆಂಡತಿಯನ್ನು ಪ್ರಳಯೋದಕವನ್ನಾಗಿ ಮಾಡಿ, ಸ್ತ್ರೀಯನ್ನು ಭೂವನ್ನು ವಟಪತ್ರದ ಎಲೆಯನ್ನಾಗಿ ಮಾಡಿ, ದುರ್ಗಾದೇವಿಯನ್ನು ಕತ್ತಲೆಯನ್ನಾಗಿ ಮಾಡಿ, ತಾನು ಮಾತ್ರ ಥಳ 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 ಹೊಳೆಯುತ್ತಾ ಲಕ್ಷ್ಮೀದೇವಿಗೆ ಆನಂದ ಕೊಡೋದಕ್ಕೋಸ್ಕರ ತನ್ನ ಆಲಿಂಗನದಲ್ಲಿ ಇಟ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದ. ಕಲ್ಪನೆ ಮಾಡಿ, ಎಲ್ಲ ಕಡೆ ಕತ್ತಲೆ, ಕುತ್ತಿಗೆ ಮಟ್ಟ ನೀರು, ಏನೂ ಕಾಣಿಸ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಹೊಳೆಯುವ ವಸ್ತು ಕಾಣಿಸ್ತು. ಈ ರೀತಿಯಾಗಿ ಭಗವಂತನನ್ನು ನೋಡಿದವರು ಮಾರ್ಕಂಡೇಯ ಋಷಿಗಳು. ಪ್ರಳಯ ಕಾಲದಲ್ಲಿ ಪರಮಾತ್ಮ ಪ್ರಳಯ ಕಾಲದ ಒಂದು ಸುಳ್ಳು ಸೃಷ್ಟಿಯನ್ನು ಮಾಡಿದ. ಯಾಕಂದರೆ ಪ್ರಳಯ ಕಾಲದಲ್ಲಿ ಯಾರೂ ಇರೋದಿಲ್ಲ, ಮಾರ್ಕಂಡೇಯರು ಇರೋದಿಲ್ಲ, ಯಾರು ಎಲ್ಲ ಪರಮಾತ್ಮ ಹೊಟ್ಟೆಯಲ್ಲಿ ಇರ್ತಾರೆ. ಆದರೆ ಅದನ್ನು ನೋಡಬೇಕು ಅಂತ ಬಯಸಿದಾಗ ಆ ರೀತಿಯಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಆವಾಗ ಪರಮಾತ್ಮನು ತನ್ನ ರೂಪವನ್ನು ತೋರಿಸಿದ. ಆ ಬಾಲಕ ಸಣ್ಣ ಹುಡುಗ. ಸಣ್ಣ ಹುಡುಗ ಹೇಗೆ? ಎಷ್ಟು ಸಣ್ಣ ಹುಡುಗ? 60,000 ಯೋಜನ. 6 ನಾನು ಸ್ವಲ್ಪ ನೆನಪಿಗೆ ಬರ್ತಾ ಇಲ್ಲ. ಯೋಜನ 12 ಮೈಲ್, 60,000 12 ಮೈಲು ಅಂತಿಕೊಂಡಂತಂದರೆ ಕಲ್ಪನೆ ಮಾಡಿಕೊಳ್ಳಿ. 60 ಅನ್ನು 12 ಮಾಡಿ 61,20,000. 61,20,000 ಮೈಲು, ಕಿಲೋಮೀಟರ್ ಅಲ್ಲ, ಅದಕ್ಕಿಂತ ಹೆಚ್ಚು. ಅವನ ಶರೀರ ಅದು ವಟವೃಕ್ಷ. ಆ ವಟವೃಕ್ಷ ಎಷ್ಟು ದೊಡ್ಡದಾಗಿರಬೇಕು, ಅದರ ಎಲೆ, ಆ ಎಲೆ ಮೇಲೆ ಮಲ್ಕೊಂಡಿದ್ದಾನೆ ಅಂತಂದ್ರೆ ಆ ಎಲೆ ಎಷ್ಟು ದೊಡ್ಡದಾಗಿರಬೇಕು, ಅಂದರೆ ನೀರಿನ ವ್ಯಾಪ್ತಿ ಎಷ್ಟು ದೊಡ್ಡದಿರಬೇಕು. ಕಲ್ಪನೆ ಮಾಡಿಕೊಳ್ಳಿ. ಅದರಲ್ಲಿ ಮಾರ್ಕಂಡೇಯ ಕುತ್ತಿಗೆವರೆಗೆ ನೀರು. ಆ ಭಗವಂತನ ಹತ್ತಿರ ಹೋಗಬೇಕು ಅಂತ ಹೊರಟರು. ಭಗವಂತ ಶ್ವಾಸ ತೆಗೆದುಕೊಂಡು ಅಂತಕೊಂಡಂತೆ ಏನಂತ ನೋಡ್ತಾ
ಡೀಪ್ ಬ್ರೀಥಿಂಗ್. ಅವ್ನು ಮೂಗಿನೊಳಗೆ ಹೋಗೇ ಬಿಟ್ರು, ಒಳಗೆ ಹೋಗಿ ಹೊಟ್ಟೆಯಲ್ಲಿ ಹೋದರು. ಹೊಟ್ಟೆಯಲ್ಲಿ ನೋಡ್ತಾರೆ, ಒಂದು ವಿಚಿತ್ರವಾಗಿರ್ತಕ್ಕಂಥ ದೃಶ್ಯ ಸೃಷ್ಟಿ. ಆ ಹೊಟ್ಟೆಯಲ್ಲಿ ನೋಡ್ತಾ ಇದ್ದಾರೆ, ಪರಮಾತ್ಮನ ಎದೆ ಹೊಕ್ಕಳಿನ ಮೇಲೆ ಎದೆಯ ಹತ್ತಿರ ಮೋಕ್ಷ. ಅನಂತ ಸೇತುದ್ವೀಪ, ಅನಂತಾಸನ ವೈಕುಂಠಗಳು. ಆ ಮೋಕ್ಷದಲ್ಲಿರ್ತಕ್ಕಂಥ ಮುಕ್ತರು, ಅದಕ್ಕಿಂತಲೂ ಕೆಳಗೆ ಮುಕ್ತಿ ಯೋಗ್ಯರು, ಲಿಂಗದೇಹ ಭಂಗವಾಗಬೇಕಾದ ದಾರಿಯನ್ನು ಕಾಯ್ತಾ ಇದ್ದಾರೆ. ಆ ನಂತರ ಬಲಬದಿಯಲ್ಲಿ ನಿತ್ಯ ಸಂಸಾರಿ ಜೀವರು, ಎಡಬದಿಯಲ್ಲಿ ತಮೋಯೋಗ್ಯರು, ಲಿಂಗದೇಹ ಭಂಗವಾಗುವ ದಾರಿ ಕಾಯ್ತಾ ಇದ್ದಾರೆ. ಹೊಕ್ಕಳದ ಕೆಳಗೆ ನರಕ ಮತ್ತು ಅಂಧಂತಮಸ್ಸು, ಸಂಪೂರ್ಣ ಅನಂತ ಜೀವರಾಶಿಗಳು, ಅನಂತ ಬ್ರಹ್ಮಾಂಡಗಳು ಅವನ ಹೊಟ್ಟೆಯಲ್ಲಿ ನೋಡಿ ಗಾಬರಿಯಾಗಿ ಕಣ್ಮುಚ್ಚಿದರು. ನೋಡ್ತಾರೆ, ನೀರಿಲ್ಲ, ವಟವೃಕ್ಷ ಇಲ್ಲ, ಏನೂ ಇಲ್ಲ. ತಮ್ಮ ಆಶ್ರಮದಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡಿದ್ದಾರೆ. ಪರಮಾತ್ಮ ಅವರಿಗೆ ಆ ದೃಶ್ಯವನ್ನು ತೋರಿಸಿದ್ದಾನೆ. ಅಂದ ಮೇಲೆ ಅವನು ಪ್ರಳಯ ಕಾಲದಲ್ಲಿ ಇರತಕ್ಕಂಥವನು ಅಂತಿಕೊಂಡಂತಂದಮೇಲೆ ಪರಮಾತ್ಮ ಎಷ್ಟು ಹಿರಿಯನಾಗಿರಬೇಕು, ಎಷ್ಟು ಜ್ಯೇಷ್ಠನಾಗಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಋಗ್ವೇದದ 1ನೇ ಮಂಡಲದ 37ನೆಯ ಸೂಕ್ತದ 6ನೇ ಮಂತ್ರ, ಕೋ ವೋ ವರಿಷ್ಠ ಆ ನರಃ. ಎಲ್ಲರಿಗಿಂತಲೂ ವರಿಷ್ಠ. ವರ್ಷ ಅಂತಕೊಂಡಂತಂದರೆ ಆಯುಷ್ಯ, ಹಿರಿಯ ವಯಸ್ಸು. ಅತಿ ಶ್ರೇಷ್ಠ ವರ್ಷದ ಹಿರಿಯನು ಯಾರು ಅಂತ ತಿಳ್ಕೊಂಡಂಥೇಳಿ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಬರ್ತದೆ, ವಿಷ್ಣು. ವಿಷ್ಣೋರ ಆಕ್ಷೇಪ ಏವ ಸ್ಯಾತ್ ಕೋ ನಾಮಾಸ್ತಿ ಪರಸ್ತ್ವಿತಿ ತತ್ಪರ್ಯಂತಂಚ ವರಿಷ್ಠ ಕೋ ಭವತಿ ವಾ ಭವೇತ್. ಋಗ್ಭಾಷ್ಯದಲ್ಲಿ ಆಚಾರ್ಯ ಬರೀತಾರೆ, ಪರಮಾತ್ಮನಿಗೆ ಪರಾಪರ ಅಂತನೋ ಹೆಸರು. ಪರ ಅಂತಂದರೆ ಏನು? ಎಲ್ಲಕ್ಕಿಂತ ಆದಿ. ಅಲ್ಲಿಂದ ಎಲ್ಲಿಯವರೆಗೆ ಗೊತ್ತಿಲ್ಲ. ಅಂತಹ ಸರ್ವಕ್ಕಿಂತ ಎಲ್ಲರಿಗಿಂತಲೂ ಹಿರಿಯನಾಗಿರ್ತಕ್ಕಂಥವನು ಭಗವಂತನನ್ನು ಬಿಟ್ಟು ಯಾರಿದ್ದಾರೆ? ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ಅಂತ ವಿವರಣೆ ಬಂದಿದೆ ಋಗ್ಭಾಷ್ಯದಲ್ಲಿ. ತೈತ್ರಿಯ ಉಪನಿಷತ್ತು ಹೇಳ್ತಾರೆ ಬ್ರಹ್ಮವಲ್ಲಿಯಲ್ಲಿ, ಅನ್ನಮ್ಮಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ. ಬ್ರಹ್ಮವಲ್ಲಿ ಆತ बोलो. अन्नम्य भूतानां ज्येष्ठं तस्मात् सर्वौषधमुच्यते. ಎಲ್ಲಕ್ಕಿಂತ ಜ್ಯೇಷ್ಠಂ, ಎಲ್ಲಕ್ಕಿಂತ ಹಿರಿಯನಾದ ವ್ಯಕ್ತಿ ಯಾರು? ಅನ್ನ. ಅನ್ನ ಹೌದು. ಅದು ವಿಷ್ಣು ಅಂತ ಹೇಳ್ತಾ ಇದ್ದೀರಿ. ಅರೇ ಭಗವಂತನಿಗೆ ಅನ್ನ ಅಂತ ತಿಳ್ಕೊಂಡಂತೇಳಿ ಹೆಸರು. ಆ ಪರಮಾತ್ಮನ ಸ್ತೋತ್ರ ಅನ್ನೋ ಅನ್ನವನ್ನೇ, ಪರಮಾತ್ಮನ ಜ್ಞಾನ ಅಂತನ್ನೋ ಅನ್ನವನ್ನೇ ಉಂಡು ಜೀವಿತ ಇದ್ದವರು ನಾವು. ಪರಮಾತ್ಮ ನಮಗೆ ಉಪಜೀವ್ಯ. ಪ್ರಳಯ ಕಾಲದಲ್ಲಿ ನಾವು ಭಗವಂತನಿಗೆ ಅನ್ನ. ಎಲ್ಲರೂ ನುಂಗಿ ಹಾಕ್ತಾನೆ.
ಆದ್ದರಿಂದ ಭಗವಂತನಿಗೆ ಅನ್ನ ಅನ್ನ ಅಂತ ತಿಳ್ಕೊಂಡಂತ ಹೆಸರು. ಆ ಅನ್ನ ಹೋಗಿ ಅಣ್ಣ ಆಯಿತು ಕನ್ನಡದಲ್ಲಿ. ಎಲ್ಲರಿಗಿಂತ ಹಿರಿಯ ಅಣ್ಣ ಹಿರಿಯ ಅಣ್ಣ ಹಿರಿಯ ಅಣ್ಣ ಹೇ ಎಲ್ಲರಿಗಿಂತಲೂ ಹಿರಿಯನಾಗಿರ್ತಕ್ಕಂಥ ಅನ್ನ 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 ಹೋಗಿ ಅಣ್ಣ ಆಯಿತು. ಕನ್ನಡದಲ್ಲಿ ಅಣ್ಣ ಶಬ್ದ ಬಂದದ್ದು ಹೇಗೆ? ಈ ಎಲ್ಲರಿಗಿಂತ ಅನ್ನವೇ ಹಿರಿಯ ಆದ್ದರಿಂದ, ಅನ್ನನಾಮಕನಾದ ಪರಮಾತ್ಮ ಎಲ್ಲರಿಗೂ ಹಿರಿಯನಾದ್ದರಿಂದಾಗಿ, ಆದ್ದರಿಂದ ಇವನಿಗೆ ಸರ್ವೌಷಧ ಮುಚ್ಯತೆ, ಎಲ್ಲ ರೀತಿಯಾಗಿರ್ತಕ್ಕಂಥ ರೋಗ ನಿವಾರಕ ಅಂಥೇಳಿ ಕರೀತಾರೆ. ಸಂಸಾರವೆಂಬ ರೋಗ ನಿವಾರಕನು ಪರಮಾತ್ಮ. ಭಗವಂತನೇ ಶ್ರೇಷ್ಠ ಔಷಧಿ ಈ ಸಂಸಾರ ಅಂತನ್ನು ರೋಗವನ್ನು ನಾವು ಗುಣ ಮಾಡಿಕೊಳ್ಬೇಕಾಗಿದ್ದರೆ. ತೈತ್ತಿರೀಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಯಜುಸ್ಸಂಹಿತೆಯ ಉದಾಹರಣೆ ಕೊಟ್ಟು ಹೇಳ್ತಾರೆ. ಅನ್ನಂ ಸಜ್ಜಾಯಾನ್ ಸರ್ವಭೂತೇಭ್ಯ, ಪರಮಾತ್ಮ ಎಲ್ಲರಿಗಿಂತ ಅತಿ ಜ್ಯೇಷ್ಠ ಹಿರಿಯ ಅಣ್ಣ. ಆದ್ದರಿಂದಾಗಿ ಅವನಿಗೆ ಎಲ್ಲ ಸರ್ವೌಷಧಂ, ಎಲ್ಲ ರೋಗಗಳಿಗೆ, ವಿಶೇಷವಾಗಿ ಸಂಸಾರ ಅಂತನ್ನೋ ರೋಗಕ್ಕೆ ಅವನೇ ಔಷಧಿ ಅಂಥೇಳಿ ಶಾಸ್ತ್ರ ಅವನನ್ನು ಕರೀತದೆ ಅಂಥೇಳಿ ಆಚಾರ್ಯರು ತೈತ್ತಿರೀಯ ಉಪನಿಷತ್ ಭಾಷ್ಯದಲ್ಲಿ ಈ ವಿವರಣೆಯನ್ನು ಮಾಡ್ತಾರೆ. ಆದರೆ ಹಿರಿಯ ಅಣ್ಣ ಯಾರು? ಪರಮಾತ್ಮ. ದಿನಲ್ಲೊಮ್ಮೆ ನೆನ್ಪು ಮಾಡ್ಕೊಳ್ಬೋದಲ್ಲ, ಅನ್ನ ಬಿಡಿಸೋ, ನೀನು ಹೇಳ್ಬೋದು. ಆಚಾರ್ಯ ಹೊತ್ತು ಬಂದ, ಆಚಾರ್ಯ ಅನ್ನ ಬಿಡಿಸ್ರಿ, ಅದು ಬರೋನವ್ರು ಗಾಬರಿ ಆಗ್ತಾರೆ. ಗಾಬರಿ ಆಗೋ ಕಾರಣ ಇಲ್ಲ. ಅಣ್ಣನಾದ ಪರಮಾತ್ಮನ ಮಹಿಮೆಯನ್ನು ಹೇಳಿರಿ ಅಂತ ಅರ್ಥ. ಅನ್ನ ಬಿಡಿಸ್ರಿ ಅಂತಂದರೆ ಪರಮಾತ್ಮನ ಮಹಿಮೆಯನ್ನು ಹೇಳಿರಿ ಅಂತ ಅರ್ಥ. ನೋಡಿ, ಅನ್ನ ಬಿಡಿಸ್ರಿ ಅಂತನ್ನುವಾಗ ಪರಮಾತ್ಮನು ಈ ಜ್ಯೇಷ್ಠನಾಗಿರ್ತಕ್ಕಂಥ ಭಗವಂತನ ನೆನೆಸಲಿಕ್ಕೆ ಸಾಧ್ಯತೆ ಇದೆ. ಜ್ಯೇಷ್ಠ ಶಬ್ದದ ವಿವರಣೆ ಅದೆಷ್ಟು ಚೆನ್ನಾಗಿದೆ ಅಲ್ಲ. ಆದ್ದರಿಂದ ಇವತ್ತಿಗೆ ಈ ಜ್ಯೇಷ್ಠನ ವರ್ಣನೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಮಹಾಭಾರತ ತಾತ್ಪರ್ಯವನ್ನು ಕೈಗೆ ತೆಗೆದುಕೊಳ್ಳೋಣ. ಈ ಮಂತ್ರ ನಮ್ಮ ವಿದ್ಯಾರ್ಥಿಗಳ ಮುಖದಿಂದ ಒಮ್ಮೆ ಕೇಳಿ. ಶವೋ ಮದೇ ಸುತಸ್ಯ ವಿಷ್ಣವೇ. ಹರಿ ಓಂ. ಶವೋ ಮದೇ ಸುತಸ್ಯ ವಿಷ್ಣವೇ. ಮದೇ ಸುತಸ್ಯ ವಿಷ್ಣವೇ. ಮದೇ ಸುತಸ್ಯ ವಿಷ್ಣವೇ. ಅತ್ಯಾತಮಸ್ಯ ಮಹಿಮಾನಂ. ಓಂ. ಓಂ ಶವೋ ಮದೇ ಸುತಸ್ಯ ವಿಷ್ಣವೇ. ಮದೇ ಸುತಸ್ಯ ವಿಷ್ಣವೇ. ಮದೇ ಸುತಸ್ಯ ವಿಷ್ಣವೇ. ಅಧ್ಯಾತ್ಮಸ್ಯ ಮಹಿಮಾನಂ. ಓಂ. ಶವೋ ಮದೇ ಸುತಸ್ಯ ವಿಷ್ಣವಿ. ಮದೇ ಸುತಸ್ಯ ವಿಷ್ಣವಿ. ಮದೇ ಸುತಸ್ಯ ವಿಷ್ಣವಿ. ಮೂರು ಸಲ ಯಜ್ಞದಲ್ಲಿ ಭಗವಂತನ ಸ್ತೋತ್ರ ಮಾಡಿದರೆ ಮೋಕ್ಷಾನಂದ ನಿಶ್ಚಿತ. ಯಜ್ಞದಲ್ಲಿ ಭಗವಂತನ ಸ್ತೋತ್ರ ಮಾಡಿದರೆ ಮೋಕ್ಷಾನಂದ ನಿಶ್ಚಿತ. 3 ಸಲ. ಆದ್ದರಿಂದಾಗಿ ಲೇಟ್ ಮಾಡೋದು ಬೇಡ. ಹೀಗೆ ನಾಳೆ ಇರ್ತೇವೆ ಅಂತ ಅನ್ನೋದು ನಿಶ್ಚಿತ ಇಲ್ಲ. ಮದೇ ವಿಸ್ತೃತಸ್ಯ ವಿಷ್ಣವಿ. ಅದ್ಯ ಅಸ್ಯ ಮಹಿಮಾನಂ. ಆ ಪರಮಾತ್ಮನ ಮಹಿಮೆಗಳನ್ನು ಗಾನ ಮಾಡೋಣ ಅಂತನ್ನುವ ಒಂದು ಅದ್ಭುತವಾದಂಥ ಮಂತ್ರ ಇದು. ಇದರ ಅರ್ಥ ನಮ್ಮ ಭಗವಂತನೇ ನಮ್ಮ ಅಣ್ಣ, ನಮ್ಮ ಅಜ್ಜ, ನನ್ನ ಮುತ್ತಜ್ಜ, ನನ್ನ ಮುತ್ತಜ್ಜ, ಏನೇನಾಗ್ತದೆ ಹೇಳ್ಕೊಳ್ಳಿ, ಅವನೇ. ಅವನನ್ನು ದಿನ ಅನ್ನ ಬಡಿಸುವಾಗ ನೆನೆಸೋಣ. ಅಥವಾ ನಮ್ಮ ಅಣ್ಣನಿಗೆ ಫೋನ್ ಮಾಡುವಾಗ, ಅಣ್ಣ, ಇಷ್ಟೋ ತನಕ ನಿನಗಿಂತ ದೊಡ್ಡ ಅಣ್ಣನ ನಾನು ಸ್ತೋತ್ರ ಮಾಡ್ತಿದ್ನೋ. ಅಣ್ಣ ಗಾಬರಿ ಆಗ್ತಾನೆ, ನಾ ಒಬ್ಬತ್ತನೇ ಅಣ್ಣ ಇದ್ದೇನೆ, ಇನ್ಯಾರಪ್ಪ ಅಣ್ಣ ಅಂತೇಳಿ. ಅವಾಗ ಹೇಳ್ರಿ, ಅಪ್ಪ ಪರಮಾತ್ಮನೇ, ಅವನನ್ನು ಸ್ತೋತ್ರ ಮಾಡ್ತಾ ಇದ್ದೆ, ಈಗ ನೀನು ಫೋನ್ ಮಾಡ್ತೀನಿ ಅಂತ ಹೇಳಿ ಅಷ್ಟೆ. ಉಳಿದ ಅರ್ಧ ಭಾಗ ಮಹಾಭಾರತ ತಾತ್ಪರ್ಯ ಅಲ್ವಾ, ಮಾಡೋಣ. ನನ್ನ ಪರವಾಗಿ, ನನ್ನ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಕ್ಷಮೆ ಕೇಳ್ಕೊಳ್ತೇವೆ. ಯಾಕೆ ಇವತ್ತು
ಆ ಅನ್ನವನ್ನು ತಿಂದು ಸಂತೋಷದಲ್ಲಿರುವ ವಿದ್ಯಾರ್ಥಿಗಳು ಪರಮಾತ್ಮನ ಮಹಿಮೆ ಕೇಳ್ತಾ ಕೇಳ್ತಾ ಅವರು ಇಷ್ಟು ಆನಂದದಲ್ಲಿ ಮಗ್ನರಾಗಿದ್ದರಲ್ಲ, ಅರ್ಧ ಗಂಟೆ ಆಯಿತು ಅಂತ ತಿಳ್ಕೊಂಡು ಹೇಳೋದೇ ಮರೆತುಬಿಟ್ರು. ದಿನ 25 ಆದಮೇಲೆ ಪ್ರಾರಂಭ ಮಾಡ್ತಾರೆ ಕೈ ಎತ್ತಲಿಕ್ಕೆ. ಇವತ್ತು 45 ನಿಮಿಷ ಆದರೂ ಕೈಯೇ ಎತ್ತಲಿಲ್ಲ. ಹೌದಲ್ಲ? ಅಣ್ಣನ ಸ್ತೋತ್ರ ಮಾಡುವಾಗ ನಾವು ಮರಿತೇವೆ, ನೀವು ಮರಿತೇವೆ, ನಮ್ಮ ವಿದ್ಯಾರ್ಥಿಗಳು ಮೈ ಮರೆತಿದ್ದಾರೆ. ಇದೇ ನಿಜವಾದ ಒಂದು ಆನಂದ. ಇನ್ನು 112ನೇ ಶ್ಲೋಕ ಮಹಾಭಾರತ ತತ್ವನಿರ್ಣಯ. ಭಗವಂತನ ಅತಿ ಶುದ್ಧವಾದ ಮಹಿಮೆ, ನಿರ್ಮಲವಾದ ಮಹಿಮೆ, ಅಥವಾ ಮಹಿಮೆಯಿಂದ ಅಭಿವ್ಯಕ್ತವಾಗುವ ಭಕ್ತಿ. ಆ ಭಕ್ತಿ ನಮಗೇನು ಕೊಡ್ತದೆ? ನನಗೇನು ಸಿಗ್ತದೆ ಅಂಥೇಳಿ ನಿಮ್ಮ ಮಕ್ಕಳಿಗೆ ಹೇಳ್ತೀರಿ, ಇವತ್ತು ವಿದ್ಯಾಪೀಠಕ್ಕೆ ಹೋಗೋಣ ಬರ್ರಿಯೋ ನಡ್ರಿ. ಅವ್ರು ಮೊದಲೇ ಪ್ರಶ್ನೆ ಆಗೋದು, ನಮಗೇನು ಸಿಗ್ತದೆ ಅಲ್ಲಿ? ನಮಗೇನು ಸಿಗ್ತದೆ? ಅವ್ರಿಗೆ ಹೇಳಬೇಕು, ಅಲ್ಲಿ ನಿಮಗೆ ಹೊಟ್ಟೆತುಂಬ ಅನ್ನ ಸಿಗ್ತದೆ, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ಅಣ್ಣ ಸಿಗ್ತಾನೆ. ಆಗ ಬಂದಮೇಲೆ ಹೇಳ್ರಿ, ನಿಮ್ಮ ಅಣ್ಣ ಒಳಗೆ ಕೂತ ನೋಡೋದು ಪರಮಾತ್ಮ ಅಂತ ತೋರಿಸ್ರಿ, ಗುಡಿಯಲ್ಲಿರುವ ಪರಮಾತ್ಮ. ಇನ್ನು ಭಕ್ತಿ ಈಗಾಗಲೇ ನಿಮಗೆ ಬಯಪಾಠ ಆಗಿದೆ. ಭಗವಂತ ಅನಂತ ಗುಣ ಪರಿಪೂರ್ಣ, ಭಗವಂತ ಸಕಲ ದೋಷ ರಹಿತ. ಇಂಥ ಭಗವಂತನಲ್ಲಿ ಮಾಡುವ ಸಾವಿರಾರು ವಿಘ್ನಗಳು ಬಂದರೂ ಮಧ್ಯದಲ್ಲಿ ಸ್ವಲ್ಪವೂ ಕಡಿಮೆಯಾಗದ ಆ ಪ್ರೀತಿಯ ಪ್ರವಾಹ ಅಂತಿಕೊಂಡಂತೇನಿದೆ, ಆ ಪ್ರೀತಿಯ ಪ್ರವಾಹವೇ ಭಕ್ತಿ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಇತಿ ಪ್ರೋಕ್ತ. ಅಥವಾ ಟೀಕಾಕೃತ್ಪಾದರ ಆ ಪರಿಭಾಷೆ ಬೈಪಾಠ ಆದರೆ ಬೈಪಾಠ ಮಾಡ್ಕೊಂಡ್ಬಿಡಿ, ಎಷ್ಟು ಚೆನ್ನಾಗಿರ್ತದೆ. ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪ್ಯಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಹೇಳ್ತಾ ಇರುವಾಗಲೇ ನಾವು ಜಗತ್ತನ್ನು ಮರಿಬಿಡ್ತೇವೆ. ಇನ್ನು ಅರ್ಥ ಚಿಂತನೆ ಮಾಡುವಾಗ ನಿರವಧಿಕ, ಒಂದೊಂದು ಇನ್ಫಿನಿಟ್ ಆದ ಅನಂತ ಗುಣಗಳು ಭಗವಂತನಲ್ಲಿ, ಅಂಥ ಇನ್ಫಿನಿಟ್ ಗುಣಗಳು ಭಗವಂತನಲ್ಲಿ ಇವೆ ಅನ್ನುವ ಜ್ಞಾನ ಸಹಿತವಾಗಿ ನಿರವಧಿಕಾನಂತಾನ ಗುಣಗಳ ಜ್ಞಾನ ಸಹಿತವಾದ ಗುಣತ್ವ ಜ್ಞಾನಪೂರ್ವಕ ಪರಮಾತ್ಮ ಇನ್ಫಿನಿಟ್ ಆದ ಒಂದೊಂದು ಇನ್ಫಿನಿಟ್ ಆದ ಅನಂತ ಇನ್ಫಿನಿಟ್ ಗುಣಗಳಿಂದ ಯುಕ್ತನಾಗಿದ್ದಾನೆ. ಆದರೆ ಅನವದ್ಯ, ಅವನು ದೋಷರಹಿತನಾಗಿದ್ದಾನೆ. ಅದರ ಜೊತೆಯಲ್ಲಿ ಪರಮಾತ್ಮನಲ್ಲಿರುವ ದೋಷಗಳು ಯಾವುದು? ನಿನ್ನಿನ ದಿವಸ 9 ವಿಧ ದ್ವೇಷಗಳನ್ನು ಕೇಳಿದ್ದೆ. ಜೀವನು ಪರಮಾತ್ಮನು ಒಂದೇ ಅಂತನ್ನೋ ಪರಮಾತ್ಮನ ಮೊದಲನೇ ದೋಷ, ನಿರ್ಗುಣ 2ನೇ ದೋಷ, ಅಪೂರ್ಣ ಗುಣ 3ನೇ ದೋಷ. ಅವನ ಸಮಾರು ಇದ್ದಾರೆ, ಅವನಕ್ಕಿಂತ ಅಧಿಕರು ಇದ್ದಾರೆ, 4ನೇ ದೋಷ. ಆ ನಂತರ ಅವರಿಗೂ ಇವರಿಗೂ ಅಭೇದ ಇದೆ ಅನ್ನೋದು 5ನೇ ದೋಷ.
ಅವತಾರಗಳಲ್ಲಿ ಕೆಲವು ಅವತಾರ ಶ್ರೇಷ್ಠ, ಕೆಲವು ಅವತಾರ ಕನಿಷ್ಠ ಅಂತನ್ನುವುದು 6ನೇ ದೋಷ. ಇಲ್ಲಿ 7ನೇ ದೋಷ. ಆ ನಂತರ ಅವರ ಭಕ್ತರ ದ್ವೇಷ, ಆ ಪರಮಾತ್ಮನನ್ನು ತಿಳಿಸಿಕೊಳ್ಳುವ ಪ್ರಮಾಣಗಳ ದೋಷ. ಈ 9 ದೋಷಗಳು ಭಗವಂತನಲ್ಲಿ ಇಲ್ಲ. 9 ದೋಷಗಳ ಚಿಂತನೆ ಮಾಡೋದು ಭಗವಂತನ ದ್ವೇಷ, ಭಕ್ತಿಯಲ್ಲ. ಇದರಲ್ಲಿ ಒಂದನ್ನಾದರೂ ತಪ್ಪು ಮಾಡಿದರೆ ನಾವು ದೇವರನ್ನು ಸ್ತೋತ್ರ ಮಾಡ್ತಾ ಇಲ್ಲ. ಇಂಥ ದೋಷರಹಿತವಾದ 9 ವಿಧ ದ್ವೇಷರಹಿತವಾದ ಏತೇರ್ವಿಹೀನಾಯ ಭಕ್ತಿ, ಇಂಥ ನವವಿಧವಾಗಿರ್ತಕ್ಕಂತಹ ದ್ವೇಷಗಳಿಂದ ರಹಿತವಾಗಿರ್ತಕ್ಕಂತಹ ಶುದ್ಧವಾದ ಪ್ರೀತಿ ಪರಮಾತ್ಮನಲ್ಲಿರುವ ಪ್ರೀತಿ ಅಂತೇನಿದೆ ಅದಕ್ಕೆ ಭಕ್ತಿ ಅಂತ ತಿಳ್ಕೊಂಡಂತ ಹೆಸರು. ನಮ್ಮ ಹಿರಿಯರು ಅದಕ್ಕೋಸ್ಕರ ಹೇಳಿದರು, ಬಕ್ರಿ ಮಾಡ್ರಿ, ಬಕ್ರಿ ಬಡಿಸ್ರಿ, ಬಕ್ರಿ ತಿನ್ರಿ. ಬಕ್ರಿ ಅಂದ್ರೇನು? ಎಲ್ಲಿಂದ ಬಂತಿದ್ದು ಶಬ್ದ? ಹೆಂಗೆ ಬಂತು? ಈ ಭಕ್ತಿಯಿಂದ ಬಕ್ಕರಿ ಬಂತು. ಬಕ್ಕರಿ ಅಂದರೆ ಗೊತ್ತದಲ್ಲ? ಹಾಂ, ಮುಂಬೈ ಇರೋರಿಗೆ ಸ್ವಲ್ಪ ಅಪರೂಪ ಅದು. ಅದಕ್ಕೋಸ್ಕರವೇ ಅನ್ನ ಅಂತಂದರೆ ಹಿರಿಯ ಪರಮಾತ್ಮ ಅಂತ ಅರ್ಥ. ಬಕ್ರಿ ಮಾಡ್ರಿ ಅಂತಂದರೆ ಅನ್ನದ ಜೊತೆಗೆ ಬಕ್ರಿ ಮಾಡ್ರಿ ಅಂತಿಕೊಂಡಂತಂದರೆ ಆ ಹಿರಿಯ ಅಣ್ಣನ ಮೇಲೆ ಪ್ರೀತಿ ಮಾಡ್ರಿ ಅಂತ ಅರ್ಥ. ಬಕ್ರಿ ಬಡಿಸ್ರಿ ಅಂತಂದರೆ ಪರಮಾತ್ಮನ ಮೇಲೆ ಪ್ರೀತಿ ಹೇಗೆ ಮಾಡಬೇಕು ಅಂತನ್ನೋದು ಹೇಳ್ರಿ. ಬಕ್ರಿ ತಿನ್ರಿ, ಪರಮಾತ್ಮನ ಭಕ್ತಿಯನ್ನು ಅನುಭವಿಸ್ರಿ. ಅನ್ನ ಬಕ್ರಿ ಪರಮಾತ್ಮನ ಹೆಸರು ಹೇಗೆ ವಿಶಿಷ್ಟವಾಗಿರ್ತಕ್ಕಂಥ ಹೆಸರು. ನಾನು ಮೇಲೆ ಭಕ್ತಿ ಅಂತ ಬಂದಿದ್ದು, ಭಕ್ತಿನೇ ಬಕ್ರಿ ಅಲ್ವಾ? ಇಂಥ ಭಕ್ಕರಿ ಅಥವಾ ಭಕ್ತಿ ಅನಾದಿ ಭಕ್ತಿರ್ದೇವಾನಾಂ ಕ್ರಮಾತ್ ವೃದ್ಧಿಂ ಗತೈವಸ. ಭಕ್ತರಲ್ಲಿ ಈ ಅನಾದಿ ಭಕ್ತಿ ಅಂತಿಕೊಂಡಂತೇನಿದೆ ದೇವತೆಗಳಿಗೆ ಹುಟ್ಟಿನಿಂದ ಇರ್ತದೆ, ಕ್ರಮವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಆಯ್ತಪ್ಪ, ಈ ಭಕ್ತಿ, ಈ ಪ್ರೀತಿ ಎದಕ್ಕೋಸ್ಕರ? ಇದರಿಂದ ಉಪಯೋಗ ಏನು? ಅಪರೋಕ್ಷ ದೃಶ್ಯೇರ್ಹೇತು, ಅಪರೋಕ್ಷ ಜ್ಞಾನಕ್ಕೆ ಅದು ಕಾರಣವಾಗ್ತದೆ. ಅನ್ನ ಬಕ್ರಿ ತಿಂದ್ರಿ ಅಂದರೆ ಅಪರೋಕ್ಷ ಜ್ಞಾನ ಆಗ್ತದೆ, ಪರಮಾತ್ಮನ ಜ್ಞಾನದಿಂದ ಸಿಗುವ ಆನಂದ ಆಗ್ತದೆ. ಹಸಿವೆ ಆಗಿರ್ತದೆ, ಬಿಸಿ ಬಿಸಿ ಬಕ್ರಿ ಝುಣಕ ಅವುಗಳನ್ನು ಮಾಡಿ ತಿನ್ನಿಸಿದ್ರೆ ಎಷ್ಟು ಆನಂದ ಆಗ್ತದೆ, ಹೊಟ್ಟೆ ತುಂಬಿಡ್ತದೆ. ಅದು ಕೂಡ ಇವತ್ತು ಅಲ್ಲ, ನಾಳೆ ನಾಡಿದ್ದು ಉತ್ತರಾದಿ ಮಠದವರಿಗೆ 2 ಏಕಾದಶಿ. ದ್ವಾದಶಿ ದಿವಸ ಬೆಳಗ್ಗೆ ಎಲೆಯಲ್ಲಿ ಅನ್ನ ಹಾಕಿದ ಕ್ಷಣ ಗಬಗಬ ತಿಂತೀವಲ್ಲ, ಆ ರೀತಿಯಾಗಿ ಪ್ರತಿ ಕ್ಷಣ ಹಸಿದವರಂತೆ ಆ ಅನ್ನ ಜ್ಯೇಷ್ಠನಾಗಿರ್ತಕ್ಕಂಥ ಪರಮಾತ್ಮನನ್ನು ತಿಳಿದುಕೊಂಡು ಅವನನ್ನು ಸ್ತೋತ್ರ ಮಾಡಿ ಬಕ್ರಿ ತಿನ್ನಬೇಕು, ನಿರಂತರ ಪ್ರೀತಿ ಮಾಡಬೇಕು. ಆಗ ಆಗುವ ಆನಂದವೇ ಅಪರೋಕ್ಷ ಜ್ಞಾನ ಅಂತ. ಆ ಜ್ಞಾನಕ್ಕೆ ಸಮ ಇರ್ಬೋದು ಅಂತ ಅನ್ನಿಸ್ತದೆ, ಆವಾಗುವ ತೃಪ್ತಿ ಬೇರೆ ಇರ್ತದೆ. ಅಪರೋಕ್ಷ ದೃಶ್ಯೇರ್ ಹೇತು, ಭಕ್ತಿ
ಭಗವಂತನನ್ನು ಸಾಕ್ಷಾತ್ ನೋಡುವುದಕ್ಕೋಸ್ಕರ ಸಾಧನವಾಗ್ತದೆ. ನಮ್ಮ ಪ್ರೀತಿಯನ್ನು ಕಂಡು, ನಮ್ಮ ಭಕ್ತಿಯನ್ನು ಕಂಡು ಭಗವಂತ ತನ್ನ ಎದುರಿಗೆ ಬಂದು ನಿಲ್ತಾನೆ, ಆನಂದ ಕೊಡ್ತಾನೆ. ಭಾಗವತದಲ್ಲಿ ವರ್ಣನೆ ಬರ್ತದೆ, 7 ಗೋಡೆಗಳ ಮಧ್ಯದಲ್ಲಿ ಒಂದು ಚಿಕ್ಕ ಕೋಣೆ, ಅಲ್ಲಿ ಇರುವ ಕತ್ತಲೆ, ಆ ಕತ್ತಲೆಯಲ್ಲಿ ದೇವಕಿ ದೇವಿ ಪ್ರಸವ ವೇದನೆ ಅನುಭವಿಸ್ತಾ ಇದ್ದಾಳೆ. ಆ ಕತ್ತಲೆ ಕೋಣೆಯಲ್ಲಿಯೂ ಕೂಡ ಹುಟ್ಟಿದ ಮಗು ಮತ್ತೆ ಕಂಸ ಕಲ್ತಾನೆ ಅಂತಿಕೊಂಡಂತನ್ನೋ ಭಯ, ಪ್ರಸವ ಪೀಡೆ, ಭಯ, ಅದರಿಂದ ಆಗುವ ಆ ದುಃಖ, ಅದನ್ನು ನೋಡಿ ಅತಿ ದುಃಖಿತನಾದ ವಸುದೇವ ಅವರಿಬ್ಬರಿಗೂ ಮತ್ತೇನಿಲ್ಲ, ಪರಮಾತ್ಮ ಪರಮಾತ್ಮ ನಿನ್ನ ಹೊರತು ಗತಿ ಇಲ್ಲ, ನಿನ್ನ ಹೊರತು ಗತಿ ಇಲ್ಲ ಅಂಥೇಳಿ ಪರಮಾತ್ಮನನ್ನೇ ಪ್ರೀತಿಯಿಂದ ನೆನೆಸ್ತಾ ಇದ್ದರು. ಒಮ್ಮೆಲೆ ಜಗ್ಗನೆ ಬೆಳಕಾಯಿತು. ಸಣ್ಣ ಕೋಣೆಯಲ್ಲಿ 1,00,000 ವೋಲ್ಟ್ ಬಲ್ಬ್ ಪ್ರಕಾಶ ಬಿದ್ದಂತೆ. ಗಾಬರಿಯಾಗಿ ನೋಡ್ತಾರೆ. ಎದುರಿಗೆ ತಮದ್ಭುತಂ ಬಾಲಕಮಂಬುಜ ಕ್ಷಣಂ ಶಂಖ ಗದಾರ್ಯುಧಾಯುಧಂ, ಒಬ್ಬ 1-2 ಫೂಟಿನ ಹುಡುಗ, ಒಳ್ಳೆ ತಾವರೆಯಂತೆ ಕಣ್ಣುಗಳು, ಗುಂಗುರು ಕೂದಲುಗಳು, ಮೇಲೆ ಕಿರೀಟ ಬೇರೆ, ಅಗಲವಾದ ಹಣೆ, ಹಣೆಯ ಮಧ್ಯದಲ್ಲಿರ್ತಕ್ಕಂಥ ಕಸ್ತೂರಿ ತಿಲಕ, ಆನಂತರ ಅದರ ಕೆಳಗೆ ನೀಳವಾದ ಸಂಪಿಗೆ ಹೂವಿನ ಮೊಗ್ಗೆ ನಾಚಬೇಕು ಅಂತಕ್ಕಂಥ ನೀಳವಾದ ಮೂಗು, ಕಣ್ಣಿನಲ್ಲಿ ಆನಂದ ಕೊಡುವ ದೃಷ್ಟಿ, ಬನ್ನಿ ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಆ ಕರುಣಾಪೂರ್ಣ ದೃಷ್ಟಿ, ತುಂಬು ಗಲ್ಲಗಳು, ತೆಳ್ಳ ತುಟಿ, ಕೆಂಪಾಗಿರ್ತಕ್ಕಂಥ ತೆಳ್ಳ ತುಟಿ, ಸ್ವಲ್ಪ ನಕ್ಕರೆ ಒಂಚೂರು ಹಲ್ಲೊಳಗಿರ್ತಕ್ಕಂಥ ಕಾಣತಕ್ಕಂತಹ ಆ ಸುಂದರವಾದ ಭಗವಂತನ ಹಲ್ಲುಗಳು, ಆನಂತರ ಶಂಖದಂತೆ ಎತ್ತರವಾದ, ಕೆಳಗೆ ಅಗಲವಾಗಿ ಎತ್ತರವಾಗಿರ್ತಕ್ಕಂಥ ಕಂಠ, ಕೊರಳಲ್ಲಿ ವನಮಾಲ ವೈಜಯಂತಿ ಮಾಲೆ, 4 ಕೈ, ಚಕ್ರ ಶಂಖ ಗದಾ ಪದ್ಮ ಧರಿಸಿದ್ದಾನೆ, ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ, ಜಣ ಜಣ ಅಂತೇಳಿ ಶಬ್ದ ಮಾಡ್ತಕ್ಕಂಥ ಆ ಭಗವಂತನ ಉಡುದಾರ, ಆ ನಂತರ ಇವರನ್ನು ನೋಡ್ತಾ ನಗ್ತಾ ನಿಂತ್ಕೊಂಡಿರ್ತಕ್ಕಂಥ ಭಂಗಿ, ಇದನ್ನು ವಸುದೇವ ದೇವಕಿಯರು ನೋಡಿದ್ದಾರೆ. ಪರಮಾತ್ಮ ನಿನ್ನ ಹೊರತು ಗತಿ ಇಲ್ಲ ಅಂತ ಎಷ್ಟು ದಿವಸದಿಂದ, ಇಷ್ಟು ವರ್ಷಗಳಿಂದ ನೆನೆಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಅಪರೋಕ್ಷ ಜ್ಞಾನ, ಅವನಲ್ಲಿಯೇ ಬಿಂಬಮೂರ್ತಿಯನ್ನು ಕಾಣ್ತಾ ಇದ್ದಾರೆ ಅವರು. ಆದ್ದರಿಂದಾಗಿ ಅಪರೋಕ್ಷ ದೃಶ್ಯೇರ್ಹೇತು ಆಯಿತು, ಪರಮಾತ್ಮನ ದರ್ಶನ ಆಯಿತು, ಮುಂದೇನು ಮತ್ತೆ ಮಾಯವಾಗ್ತದೆ? ಇಲ್ಲ, ಭಗವಂತನ ದರ್ಶನ ಆಯಿತು, ಮೋಕ್ಷದ ಬಾಗಿಲು ತೆರೆಯಲ್ಪಡ್ತದೆ. ಅದರ ಒಳಗಿನಿಂದ ವಿಷ್ಣುದೂತರು ಬರ್ತಾರೆ, ಏಯ್ ಬನ್ನಿ ಒಳಗೆ, ನಿಮಗೋಸ್ಕರ ರಿಸರ್ವ್ ಮನೆಯ ತಯಾರಾಗಿದೆ ಅಂತ ತಿಳ್ಕೊಂಡಂತೆ. ಮುಕ್ತಿ ಹೇತುಶ್ಚ ಸಾ ಪುನಃ, ಅದು ಮುಕ್ತಿಗೂ ಕೂಡ ಕಾರಣವಾಗಿದೆ. ಈ ಭಕ್ತಿಯನ್ನು, ಈ ಪ್ರೀತಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಆನಂದ ಸ್ವರೂಪೇಣ, ಶೈವ ಆನಂದ ಸ್ವರೂಪೇಣ, ತನ್ನ ಸ್ವಾಭಾವಿಕವಾಗಿರ್ತಕ್ಕಂಥ ಸ್ವರೂಪಾನಂದವನ್ನು ಹೊಂದುತ್ತಾ ಜ್ಞಾನಾನಂದ ಶರೀರವನ್ನು ಧರಿಸಿ, ಮರಣವಿಲ್ಲದ ಜ್ಞಾನಾನಂದ ಶರೀರವನ್ನು ಧರಿಸಿ, ಮುಪ್ಪು ಇಲ್ಲದ ಜ್ಞಾನಾನಂದ ಶರೀರವನ್ನು ಧರಿಸಿ, ನಿತ್ಯವೂ ಆನಂದವನ್ನು ಅಭಿಸುತ್ತಾ ಮುಕ್ತೇಶು ತಿಷ್ಠತೆ, ಅನೇಕ ಮುಕ್ತರ ಜೊತೆಯಲ್ಲಿ ಪರಮಾತ್ಮನ ಸನ್ನಿಧಾನದಲ್ಲಿ ಅವನು ವಾಸ ಮಾಡ್ತಾನೆ.
ಎಂಥ ಅದ್ಭುತ ವಿವರಣೆ. ನವವಿಧ ದ್ವೇಷರಹಿತವಾಗಿರ್ತಕ್ಕಂಥ ಯಾವ ಭಕ್ತಿ ಇದೆ, ಅದೇ ನಿಜವಾದ ಯಾವ ದ್ವೇಷರಹಿತವಾದಂಥ ಯಾವ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಮಾಡುವ ಪ್ರೀತಿಯ ಪ್ರವಾಹ ಇದೆಯೇ, ಅದೇ ಭಕ್ತಿ, ಅದೇ ನಿಶ್ಚಿತ ಭಕ್ತಿ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ಲ. ಇದು ದೇವತೆಗಳಲ್ಲಿ ಹುಟ್ಟಾ ಇರ್ತದೆ, ಕ್ರಮವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಈ ಭಕ್ತಿ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ತದೆ. ಈ ಅಪರೋಕ್ಷ ಜ್ಞಾನ ಮುಕ್ತಿಗೆ ಕಾರಣವಾಗ್ತದೆ. ಆ ಮುಕ್ತಿ ಅಂತ ತಿಳ್ಕೊಂಡಂತಂದರೆ ಸ್ವರೂಪಾನಂದ, ಮೂಲವಾದ ಜ್ಞಾನಾನಂದ ಸ್ವರೂಪವಾದ ಶರೀರದಿಂದ ಈ ಆನಂದವನ್ನು ಅನುಭವಿಸುತ್ತಾ ನಿತ್ಯವಾದ ಮುಕ್ತಿಯಲ್ಲಿ ಭಕ್ತನಾದವನು ಸೇರಿಕೊಳ್ಳುತ್ತಾನೆ. ಆ ಆನಂದಕ್ಕೋಸ್ಕರವೇ ನಮ್ಮ ಹಿರಿಯರು ಅನೇಕ ಭಗವಂತನ ಮಹಿಮೆಯನ್ನು ಹಾಡಿ ಹೊಗಳಿದರು. ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಅಸಂಖ್ಯ ಋಷಿಗಳು ಆ ಪರಮಾತ್ಮನ ಕಂಡ ವಿಶಿಷ್ಟವಾದ ಅನುಭವಗಳನ್ನು, ಆ ಅಪೌರುಷೇಯವಾದ ಶಬ್ದ ರಾಶಿಯನ್ನು ಉಚ್ಚಾರ ಮಾಡ್ತಾ ಇರ್ತಾನೆ ಸೃಷ್ಟಿ ಆದಿಯಿಂದ. ಅದನ್ನು ಋಷಿಗಳು ನಮಗೆ ಭೂಮಿಗೆ ಮುಟ್ಟಿಸ್ತಾರೆ, ಅದನ್ನು ಗುರುಗಳು ನಮಗೆ ಕಲಿಸಿಕೊಡ್ತಾರೆ. ಆ ವಾಣಿಯಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಈ ಮೋಕ್ಷ ನಿಶ್ಚಿತ. ಇದಕ್ಕಿಂತ ಮತ್ತೇನು ಬೇಕು? ಸಣ್ಣ ಕೂಸುಗಳು 3 ವರ್ಷದ 2 ವರ್ಷದ ಹುಡುಗನಿಗೆ ಒಂದು ಕಡೆಗೆ ಚಾಕ್ಲೇಟ್ ಇಡಿ, ಇನ್ನೊಂದು ಕಡೆಯಲ್ಲಿ 1,00,000 ರೂಪಾಯಿ ನೋಟಿನ ಬಂಡಲ್ ಇಡಿ. ಈ ಕೈಯಾಗಿ ಹಿಡಿದುಕೊಳ್ಳಿ. ಆ ಕೂಸು ಏನು ಬೇಡ್ತದೆ? ಚಾಕ್ಲೇಟ್ ಬೇಡ್ತದೆ. ನಾವೆಲ್ಲ ಅಂಥ ಕೂಸುಗಳಾಗಿ ಇನ್ನೂ ಕೂಸು. ಭಕ್ತಿಯ ಬಗ್ಗೆ ಹೇಳ್ತೇವೆ, ಭಕ್ತಿಯ ಬಗ್ಗೆ ತಿಳಿದುಕೊಳ್ಳಿ. ಪ್ರವಚನ ಇದೆ ಬನ್ನಿ ಅಂತ ತಿಳ್ಕೊಂಡಂತಂದರೆ 50 ಜನ 100 ಜನ, ನಮ್ಮ ಸ್ವಾಮಿಗಳಿಗೆ 10,000 20,000 ಜನ. ಇಲ್ಲ ಭಿಕ್ಷೆ ಇದೆ, ಮಧ್ಯಾಹ್ನ ಎಲ್ಲರಿಗೂ ಅನ್ನ ಸಂತರ್ಪಣೆ ಇದೆ, 5,000 ಜನ 10,000 ಜನ, ಲಕ್ಷ ಸಂಖ್ಯೆ ಪ್ರವಚನಕ್ಕೆ. ಅದಕ್ಕೋಸ್ಕರ ಯೋಗ್ಯತೆ ಬೇಕಾಗ್ತದೆ. ಆ ಯೋಗ್ಯತೆ ಸಂಪಾದನೆ ಮಾಡಿಕೊಳ್ಬೇಕು ಗುರುಗಳ ಅನುಗ್ರಹದಿಂದ. ಈ ಭಕ್ತಿಯ ಸ್ವಭಾವ ಗುಣ ಏನು, ಭಕ್ತಿಯ ಅನುಭವ ಹೇಗಿರ್ತದೆ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು 10ನೇ ಸ್ವಲ್ಪ ಸಂಕ್ಷಿಪ್ತವಾಯಿತು. ಆದರೆ ಅನ್ನ ಮಾಡುವುದು ಗೊತ್ತಾಯಿತು, ಅನ್ನವನ್ನು ಬಡಿಸುವುದು ಗೊತ್ತಾಯಿತು, ಅನ್ನವನ್ನು ತಿನ್ನೋದು ಗೊತ್ತಾಯಿತು, ಭಕ್ರಿಯನ್ನ ಬಗ್ಗೆಯೂ ಗೊತ್ತಾಯಿತು. ಅನ್ನ ಭಕ್ರಿ ಇದಕ್ಕಿಂತ ಮತ್ತೇನು ಬೇಕು? ಇವತ್ತು ದಶಮಿ ಅಂತೇಳಿ ಸಿಕ್ಕಿದೆ, ನಾಳೆ ಸಿಗ್ತದೆ ಅಂತ ತಿಳ್ಕೊಬೇಡಿ. ನಾಳೆ ಇದಕ್ಕಿಂತ ಹೆಚ್ಚಿನ, ನಾಳೆ ಉಪವಾಸ ಇದಕ್ಕೆ ಕಾಳು ಮಾಡಬೇಡಿ. ಇಷ್ಟು ಅನ್ನ ಇಷ್ಟು ಭಕ್ರಿಯನ್ನು ನಾಳೆ ನಿಮಗೆ ನಾವು ಬಡಿಸ್ತೇವೆ, ಬನ್ನಿ. 2 ಏಕಾದಶಿ ದಿವಸ ಬೇಕಾದಷ್ಟು ತಿನ್ನಿ, 3 ಹೊತ್ತು ತಿನ್ನಿ. ಆಚಾರ್ಯ ನಾಳೆ ಸ್ವಾಮಿಗಳಿಗೆ ಹೇಳಿದರೆ ಜನರು, ಆಚಾರ್ಯರು 2 ದಿವಸ ಅನ್ನ ಭಕ್ರಿ ತಿನ್ನಿಸಿದ್ರು ಅಂತ ತಿಳ್ಕೊಂಡಂತೇಳಿ ಸ್ವಾಮಿಗಳು ನನಗೆ ಬೈಯೋದಿಲ್ಲ. ಇದೇ ರೀತಿ ತಿನ್ನಿಸ್ತಾ ಇರಪ್ಪ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಸರಿ, ನಾಳಿನ ದಿವಸ ಇನ್ನೂ ಹೆಚ್ಚಿನ ಅನ್ನ ಭಕ್ರಿಯನ್ನು ತಿನ್ನೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.